ಚಕ್ರವರ್ತಿ ಸೂಲಿಬೆಲೆಯವರ ಈ ಮಾತಿಗೆ ಆಕ್ರೋಶ ಸಹಜವಾಗಿಯೇ ಎದ್ದಿದೆ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆ ಆಗಿ ಅಂತ ಚಕ್ರವರ್ತಿ ಸೂಲಿಬೆಲೆ ಕೊಟ್ಟಂತಹ ಹೇಳಿಕೆಗೆ ಸಿಪಿಎಂ ಮುಖಂಡ ಮುನೀರ್ ಕಾಟಿಪಳ್ಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೂಲಿಬೆಲೆ ಹಿಂದೂ ಯುವಕರನ್ನ ಪ್ರಚೋದಿಸುತ್ತಿದ್ದಾರೆ. ಕೊರಗಜ್ಜನ ಮೇಲೆ ಗೌರವ ಇಲ್ಲ, ಭಕ್ತಿಯೂ ಇಲ್ಲ, ಅಂತಹ ಕ್ಷೇತ್ರದಲ್ಲಿ ದ್ವೇಷದ ಭಾಷಣ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮುನೀರ್ ಕಾಟಿಪಳ್ಳ. ಮತಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಿದ್ದೇ ಸಂಘ ಪರಿವಾರ. ತಾಕತ್ತಿದ್ರೆ ಯುವಕರಿಗೆ ಉದ್ಯೋಗ ಕೊಡಿಸ್ಲಿ, ಯುವ ಜನರಿಗೆ ಉದ್ಯೋಗ ಇಲ್ಲದೆ ಹೆಣ್ ಸಿಗ್ತಾ ಇಲ್ಲ, ಅದರ ಬಗ್ಗೆ ತಿಳ್ಕೊಳ್ಳಿ ಅಂತ ಸಿಪಿಎಂ ಮುಖಂಡ ಮುನೀರ್ ಕಾಟಿಪಳ್ಳ ಹೇಳ್ತಾರೆ. ಯಾರು ಯಾರನ್ನ ಮದುವೆ ಆಗ್ತಾರೆ ಅನ್ನುವಂಥದ್ದು ನಮಗೆ ಸಮಸ್ಯೆ ಅಲ್ಲ. ಸೂಲಿಬೆಲೆಯವರು ಕೂಡ ಮುಸ್ಲಿಂ ಹೆಣ್ಣನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ನಮಗೇನು ಸಮಸ್ಯೆ ಇಲ್ಲ. ಮುಸ್ಲಿಂ ಹೆಣ್ಣು ಯಾರಾದರೂ ಒಪ್ಪಿದರೆ ಸೂಲಿಬೆಲೆ ಮದುವೆ ಆದರೆ ನಮಗೇನು ಆಕ್ಷೇಪ ಇಲ್ಲ. ಭಾರತ ದೇಶದಲ್ಲಿ ಯಾರು ಯಾವ ಧರ್ಮದ ಹೆಣ್ಣುಮಕ್ಕಳನ್ನು ಕೊಡಬೇಕಾದ್ರೂ ಮದುವೆ ಆಗ್ಬೋದು ಪರಸ್ಪರ ಒಪ್ಪಿಗೆ ಇದ್ದರೆ. ಆದರೆ ಒಂದು ಧರ್ಮದ್ವೇಷದ ಹಿನ್ನೆಲೆಯಲ್ಲಿ ಒಂದು ಧರ್ಮದ ಇದನ್ನು ಗರ್ವಾಪ್ತಿ ಮಾಡಲಿಕ್ಕೆ ಬೇಕಾಗಿ ಮಾಡ್ತೀವಿ ಅನ್ನುವಂಥದ್ದು ಮತ್ತು ದ್ವೇಷಗಳನ್ನು ಹುಟ್ಟಿಸ್ಲಿಕ್ಕೆ ಬೇಕಾಗಿ ಪರಸ್ಪರ ಧರ್ಮಗಳ ಮಧ್ಯೆ ಕಲಹಗಳನ್ನು ಉಂಟು ಮಾಡುವಂಥ ಹಿನ್ನೆಲೆಯಲ್ಲಿ ಮಾತಾಡಿದಾಗ ನಾವು ಅದನ್ನು ಖಂಡಿಸಬೇಕಾಗತ್ತೆ, ಪ್ರತಿಭಟಿಸಬೇಕಾಗತ್ತೆ. ಸೂಲಿಬೆಲೆ ಮಾತಾಡಿದಂಥ ಕಾರ್ಯಕ್ರಮ ಯಾವುದು? ಕೊರಗಜ್ಜನ ಕಡೆಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮವನ್ನು ಬಜರಂಗದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅದು ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ ಅಂತ ಅವ್ರು ಹೇಳ್ಕೊಂಡಿರುವಂಥದ್ದು, ಭಕ್ತಿ ಪರವಶೆಯಿಂದ ಮಾಡುವಂಥದ್ದು. ಕೊರಗಜ್ಜನ ಕಡೆಗೆ ಹೋಗಿ ಇಂತಹ ಸಮಸ್ಯೆಗಳ ಬಗ್ಗೆ ಮಾತಾಡೋದರ ಬದಲಿಗೆ, ಸಂಸ್ಕೃತಿಯ ಬಗ್ಗೆ ಮಾತಾಡೋ ಬದಲಿಗೆ ಮುಸ್ಲಿಂ ದ್ವೇಷದ ಭಾಷಣವನ್ನು ಮಾಡಿದ್ದಾರೆ. ಸೂಲಿಬೆಲೆಗಂತೂ ಇದೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಸೂಲಿಬೆಲೆ ಎಲ್ಲಿ ಸರಿಯಾದಂಥ ಭಾಷಣವನ್ನು ಮಾಡಿದ್ದಾರೆ? ಸುಳ್ಳು ಹೇಳೋದರಲ್ಲಿ ಸೂಲಿಬೆಲೆ ಎಕ್ಸ್ಪರ್ಟು, ವಿಶ್ವ ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಅದರಿಂದಾಗಿ ಸೂಲಿಬೆಲೆಯ ಈ ಮಾತನ್ನು ನಾವು ಖಂಡಿಸ್ತೀವಿ. ಮದುವೆ ಆಗೋದಾದ್ರೆ ಆಗಿ, ಆದರೆ ಅದನ್ನು ಒಂದು ಸಮುದಾಯದ ಹೆಣ್ಮಕ್ಕಳನ್ನ ಮದುವೆ ಆಗಿಂತ ಕೋಮು ದ್ವೇಷದಲ್ಲಿ ಕರೆ ಕೊಡೋದನ್ನು ನಾವು ಒಪ್ಲಿಕ್ಕಾಗಲ್ಲ. ಮತ್ತು ಪೊಲೀಸ್ ಇಲಾಖೆ ಇದನ್ನು ನೋಡಿಕೊಂಡು ಸುಮ್ಮನಿರೋದ್ರ ಬಗ್ಗೆ ನಮಗೆ ಭಾಳ ಅಚ್ಚರಿ ಇದೆ. ಪೊಲೀಸ್ ಇಲಾಖೆ ಇವತ್ತು ಹುಡುಕಿ ನೋಟಿಸ್ ಕೊಡ್ತಾ ಇದ್ದಾರೆ, ಕೋಮು ದ್ವೇಷದ ವಿಚಾರದಲ್ಲಿ ಅನಗತ್ಯವಾಗಿ ಕೊಡ್ತಾರೆ. ಆದರೆ ಇಲ್ಲಿ ಸೂಲಿಬೆಲೆ ಭಾಷಣಕ್ಕೆ ಯಾಕೆ ಇವರು ಅವಕಾಶ ಕೊಟ್ಟರು? ಸೂಲಿಬೆಲೆ ಭಾಷಣ ಮಾಡಿದ ಮೇಲೆ ಯಾಕೆ ಇನ್ನೂ ಕೂಡ ನೋಟಿಸ್ ಕೊಟ್ಟಿಲ್ಲ? ಇದು ಮತೀಯ ದ್ವೇಷ ಹುಟ್ಟಿಸುವಂಥ ಕೆಲಸ ಅಲ್ವಾ? ಎರಡು ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವಂಥ ಕೆಲಸ ಅಲ್ವಾ? ಸೂಲಿಬೆಲೆ ಈ ಭಾಷಣವನ್ನು ನಾವು ಖಂಡಿಸ್ತೀವಿ ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗ ಟೆಸ್ಟ್ ಕ್ರಿಕೆಟ್ನ ಕಾಲ ಅಲ್ಲ, 2020 ಕಾಲ. ಏನಿದ್ರು 20 ಓವರ್ಗಳಲ್ಲಿ ಎಲ್ಲವನ್ನು ಮುಗಿಸಿ ಚಚ್ಚಿ ಹಾಕಬೇಕು ಅಂತ ಹೇಳಿದ್ದಾರೆ. ಅದರಿಂದಾಗಿ ನಾವೀಗ ಇದಲ್ಲ ಗರ್ವಾಪ್ಸಿಯಿಂದ ಅಂತಲ್ಲ, ನೀವು ಲವ್ ಜಿಹಾದ್ ಅಂತಲ್ಲ, ನೀವು ಗರ್ವಾಪ್ಸಿ ಆಗಿ ಹೀಗೆ ಅಂತೆಲ್ಲ ಮಾತಾಡಿದ್ದಾರೆ. ಮುಸ್ಲಿಂ ಹೆಣ್ಮಕ್ಕಳನ್ನು ಮದುವೆ ಆಗುವ ಮೂಲಕ ಸೇಡು ತೂರಿಸ್ಕೊಳ್ಳಿ ಅಂತ ಅವ್ರು ಹೇಳಲಿಕ್ಕೆ ಹೊರಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.